ನಮ್ಮ ಜೊತೆ ಫೈಟ್ ಮಾಡಿದ್ರೆ ಹೆಂಗದಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿಯನ್ನು ತಪ್ಪಿಸೋದೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನ್ನೆಲ್ಲ ಹೊಡೆಸ್ಬೇಕು, ನಮ್ಮನ್ನೆಲ್ಲ ಜೈಲಿಗೆ ಹಾಕಿಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ಒಬ್ಬ IPS ಅಧಿಕಾರಿ ಅದ ಲಿಂಗಾಯತ ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ. ಈಗನೂ ಅವ್ನು ಚಮಚಗಿರಿ ಮಾಡ್ಕೊತಾ ಇರತ್ತೆ ನಾವು IPS ಆಫೀಸರು ಯಾರಿದ್ದೋ ಅದಾನೆ ನಿಮ್ಗೆಲ್ಲ ಗುರ್ತಿರ್ತೈತಿ. ನೀವೆಲ್ಲ ಮಾಧ್ಯಮದ ನಾಟಕ ಗೊತ್ತಾಗೋ ಸರ್ ಅದು ಡ್ರಗ್ ಹಿಡಿತೀನಿ ಅಂತ ಹೇಳಿ ಅಡ್ಡಾಡೋದಲ್ಲ. ಸಿನಿಮಾ ಹೀರೋದವ್ರು ಮಾಡಿ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿಬೇಕಲ್ಲ. ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈಯಿಂದ ಮೊದಲು ಫೋನ್ ಕಸ್ಕೊಂಡು ವಿಜೇಂದ್ರನ್ನೆಲ್ಲ ಡಿಲೀಟ್ ಮಾಡ್ತಿದ್ದ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾರೆ. ಅವ್ರ ಅಧಿಕಾರಿಗಳು ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅದು ವಿಜೇಂದ್ರ ಕೈ ಇದೆ. ಯಾಕೆ ಕೈ ಇದೆ ಅಂದರೆ ನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಿಕ್ಕೆ ವಿಜೇಂದ್ರಕ್ಕೆ ಸಾಧ್ಯ ಆಗಲಿಲ್ಲ. ಅವನು ಪಾಪ ಅದೊಂದು ಇದರಲ್ಲಿ CD ಸ್ಕ್ಯಾಂಡಲ್ ಸೇರಿಸಿ ಇವರು ಜೀವನ ಹಾಳು ಮಾಡೋದಂತ ವಿಜೇಂದ್ರ. ಇವತ್ತು ರಾಜಣ್ಣವನ ಮೇಲೂ ಅದೇ ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್. ಮತ್ತೆ ಕಾಂಗ್ರೆಸ್ ಮಹಾನಾಯಕ, BJP ಮಹಾಕಳ್ಳ ಇಬ್ರು ಕೂಡ. ಚನ್ನಮ್ಮರಾಯಣ್ಣ ಬ್ರಿಗೇಡ್ ಏನಾಯ್ತು ಸರ್? ಚನ್ನಮ್ಮರಾಯಣ್ಣ ಬ್ರಿಗೇಡ್ ಆಯಿತು ನೋಡಿ. ನಾವು ಬ್ರಿಗೇಡ್ ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿದೆ. ಅದಕ್ಕೆ ಉದ್ಘಾಟನೆಗೆ ಕಾರ್ಯಕ್ರಮ ಸ್ವಲ್ಪ ಡೌನ್ ಮಾಡ್ರಿ ಕ್ಯಾಮ್ರಾ ಬರ್ತಾರೆ, ರಾಯಣ್ಣನು ಬರ್ತಾನೆ, ವಾಲ್ಮೀಕಿ ಬರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಇನ್ನ ಅಭಿಪ್ರಾಯ ಅದರ ನಕಲಿ ಫೋಟೋಗಳನ್ನು ಹಾಕೋದು, ನಕಲಿ ಮತ್ತು ಕೆಲವು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟ್ ಅದ. ಯಾಕಂದ್ರೆ ಭಾಳ ಶ್ರೀಮಂತರ 16,000 ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕ ವೀರಶೈವ ಲಿಂಗಾಯತ ಹೆಸರಲ್ಲಿ. ಯಾರು ಯಡಿಯೂರಪ್ಪ ಅವನ ಮಗ ಗ್ರೆಗೇಟ್ ತಿಂದರು ಕರೋನಾದಾಗ. ಎಷ್ಟು ಒಂದು ಬೆಟ್ಟಿಗೆ ರೊಕ್ಕ ಖರ್ಚು ಹಾಕ್ತಿದ್ರು. ನಾಚಿಕೆ ಮಾನ ಮರ್ಯಾದೆ ಇವರಿಗೆ ನಾ ಹೈಕಮಾಂಡ್ ಕೇಳ್ತೀನಿ. ಒಂದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದಂಥ ವ್ಯಕ್ತಿ, ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ. ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ವಿಚಾರಣೆ ಮಾಡೋದು. ಅಂದರೆ BJPಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ BJP ಬೀಜ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕೆ ಮಾರ್ಕೊಂಡು ಬಿಟ್ಟಿದ್ದೀರಾ? ರಾಜ್ಯ ಜನರನ್ನ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರ ಮೊನ್ನೆ ಎಲ್ಲ ಕೂಡಿವಿ. ಮತ್ತೇನು ಹಗಲಲ್ಲಿ ಯಾಕೆ ಹೇಳ್ತೀರಿ? ನೆಕ್ಸ್ಟ್ ಸ್ಟೆಪ್ ಏನಂತ ಸರ್? ನೀವು ಮಾಧ್ಯಮದವರು ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ರಿ. ನೀವು ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಾಗಿದ್ರಿ ಏನು ಅವ್ರು ಎಂಚಲ ಕಾಸಿನಲ್ಲಿದ್ದವ್ರು ನಾನು ಪ್ರೆಸ್ ಮೀಟಿಂಗ್ ಬರಬೇಡಿ. ಅಲ್ಲ ಸರ್, ನಿಮ್ ನೆಕ್ಸ್ಟ್ ನಿರ್ಧಾರ ಏನು ಸರ್? ಎಲ್ಲರೂ ಪಾರದರ್ಶಕವಾಗಿದ್ದೀವಿ ಸರ್, ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ನಾನು ಗುರ್ತೈತಿ ನೆಕ್ಸ್ಟ್ ನಿರ್ಧಾರ ಯಾವ ಚಾನೆಲ್ಗಳು ಏನ್ ಆಟ ಆಡ್ತಾವ ಅನ್ನೋದು ನನಗೆ ನಿರ್ಧಾರ ಎಷ್ಟು ನಮ್ಮ ಗುರ್ತೈತಿ. ಇವ್ರು ಏನು ತಿಳ್ಕೊಂಡ್ರೆ ಕೆಲವೊಂದು ಚಾನಲ್ದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು ಅದು ಮೂರ್ಖತನ. ನೀವು ಎಷ್ಟೋ ಸರ್ವೆ ಮಾಡಿರಿ, ಎಲ್ಲ ಫೇಲ್ ಆಗ್ಯಾವ. ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಪ್ಪ.
ಯತ್ನಾಳ್ ಬಿಟ್ಟು ಬಿಡ್ರಿ, ನೀವು ಬಿಟ್ಟು ಬಿಡ್ರಿ, ನಾ ಸಾಮಾಜಿಕ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ. ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ, ನೀರಾವರಿ ಯೋಜನೆಗಳಾಗ್ತಾ ಇಲ್ಲ, ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರ ಕೊನೆಯವರೆಗೆ ಬರುವಲ್ಲ. ಇವತ್ತೇನಾದರೂ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸುಮಾರು 17,70,000 ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾರೂ ಮಾಡಲಿಲ್ಲ. ನಮಗೆ ಈಗ ಬಿಜಾಪುರನಲ್ಲಿ ಭಾಷಣ ಮಾಡಿದ್ದೆ, 25,000 ಕೋಟಿ ಕೊಡ್ತೀನಿ, ನಾವು ಮುಖ್ಯಮಂತ್ರಿ ಆದ 2,500 ಕೋಟಿ ಕೊಡಲಿಲ್ಲ. ಇದೇ ಗೋವಿಂದ ಕಾರಜೋಳರಿಗೆ ಕೇಳಿ, ಭಾಳ ಅವರ ಅಭಿಮಾನಿಗಳಿದ್ದಾರೆ, ನೀವೇ ನೀರಾವರಿ ಮಂತ್ರಿ ಇದ್ರಿ, ಎಷ್ಟು ಕೋಟಿ